ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ವಿದ್ವಾನ್ ಪ್ರವೀಣ್ ಗುರುಜಿ. ವಾರದ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ದಿನಾಂಕ 1-2-2026ರಿಂದ ದಿನಾಂಕ 7-2-2026ರವರೆಗೆ ವಾರದ ರಾಶಿ ಭವಿಷ್ಯ ಕಾರ್ಯಕ್ರಮವನ್ನು ತಿಳಿದುಕೊಳ್ಳೋಣ ಬನ್ನಿ ಪ್ರಿಯ ವೀಕ್ಷಕರೇ. ಪ್ರಥಮವಾಗಿ ತಂದೆ ತಾಯಿ ಗುರು ಹಿರಿಯರನ್ನು ಮತ್ತು ನನ್ನ ಆರಾಧ್ಯ ಗುರುಗಳಾದ ಕೆಳದಿ ರಾಜಗುರು ಶ್ರೀ ಶಟಸ್ಥಲ ಬ್ರಹ್ಮ ಮರಳಸಿದ್ಧ ಶಿವಾಚಾರ್ಯ ಸ್ವಾಮಿಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ಇವತ್ತಿನ ರಾಶಿ ಭವಿಷ್ಯ ಕಾರ್ಯಕ್ರಮವನ್ನು ನೋಡೋಣ. ಪ್ರಥಮವಾಗಿ ಮೇಷರಾಶಿ. ಮೇಷರಾಶಿಯವರು ಈ ವಾರ ಮಿಶ್ರ ಫಲದಿರುತ್ತದೆ. ವೃತ್ತಿಯಲ್ಲಿ ಪ್ರಗತಿ ಕಂಡು ಬರಲಿದೆ. ಹಳೆಯ ಸಾಲಗಳಿಂದ ಮುಕ್ತಿ ಸಿಗುವ ಸಾಧ್ಯತೆ ಇದೆ. ತಾಳ್ಮೆಯಿಂದ ಇರಿ. ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತದೆ. ದೈವಾರಾಧನೆ, ಹನುಮಾನ್ ದೇವರ ದರ್ಶನವನ್ನು ಮಾಡಿ. ಇವರ ಶುಭ ಸಂಖ್ಯೆ 9. ವೃಷಭ ರಾಶಿ. ವೃಷಭ ರಾಶಿಯವರು ಈ ವಾರ ನಿಮಗೆ ಬಹಳ ಶುಭದಾಯಕವಾಗಿರುತ್ತದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರಲಿದೆ. ಹೂಡಿಕೆಯಿಂದ ಲಾಭವಾಗುವ ಸಾಧ್ಯತೆ ಇದೆ. ಆರೋಗ್ಯದ ಕಡೆ ಗಮನವಿರಲಿ. ಆರ್ಥಿಕ ಪರಿಸ್ಥಿತಿ ನಿಧಾನವಾಗಿ ಸುಧಾರಿಸುತ್ತದೆ. ವೃಷಭ ರಾಶಿಯವರ ದೈವಾರಾಧನೆ, ಮಹಾಲಕ್ಷ್ಮಿ ದೇವರ ದರ್ಶನವನ್ನು ಮಾಡಿ. ಇವರ ಶುಭ ಸಂಖ್ಯೆ 6. ಮಿಥುನ ರಾಶಿ. ಮಿಥುನ ರಾಶಿಯವರು ಈ ವಾರ ಸ್ವಲ್ಪ ಸವಾಲಿನಿಂದ ಕೂಡಿರಬಹುದು. ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ಬರಬಹುದು. ಪ್ರವಾಸದ ಯೋಚನೆಗೆ ಕೈಗೊಳ್ಳುತ್ತೀರಾ. ಮಾತಿನ ಮೇಲೆ ಹಿಡಿತವಿರಲಿ. ಪ್ರಯಾಣದಿಂದ ಫಲಕಾರಿ ಆಗುತ್ತದೆ. ದೈವಾರಾಧನೆ, ಶ್ರೀ ಗಣೇಶ ದರ್ಶನ ಮಾಡಿ. ಇವರ ಶುಭ ಸಂಖ್ಯೆ 5. ಕಟಕ ರಾಶಿ. ಕಟಕ ರಾಶಿಯವರು ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ. ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಸಿಗಲಿದೆ. ಕೋಪವನ್ನು ನಿಯಂತ್ರಿಸಿ. ಧೈರ್ಯದಿಂದ ಮುಂದುವರಿಯಿರಿ. ಪ್ರೀತಿ ಪ್ರೇಮದ ವಿಷಯದಲ್ಲಿ ಯಶಸ್ಸು ಸಿಗಲಿದೆ. ದೈವಾರಾಧನೆ, ಶಿವ ಪರಮಾತ್ಮವನ್ನು ಧ್ಯಾನಿಸಿ. ಇವರ ಶುಭ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರು ಈ ವಾರ ನಾಯಕತ್ವದ ಗುಣಗಳು ಬೆಳಕಿಗೆ ಬರುವ ಕಾಲ ಬಂದಿದೆ. ಕೈಗೆತ್ತಿಕೊಂಡ ಕೆಲಸಗಳು ಯಶಸ್ಸು ಸಿಗಲಿದೆ. ಸಮಾಜದಲ್ಲಿ ಗೌರವ ಹೆಚ್ಚಾಗಲಿದೆ. ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ. ದೈವಾರಾಧನೆ, ಸೂರ್ಯದೇವರ ಸ್ಮರಣೆಯನ್ನು ಮಾಡಿ. ಶುಭ ಸಂಖ್ಯೆ 1. ಕನ್ಯಾ ರಾಶಿ. ಯೋಚಿತವಾದ ಕೆಲಸ ಮಾಡಿದರೆ ಯಶಸ್ಸು ಖಚಿತ. ಹೊಸ ಕೆಲಸಗಳಿಗೆ ಚಾಲನೆ ನೀಡಲು ಈ ವಾರ ಸೂಕ್ತವಾಗಿದೆ. ದೈಹಿಕ ಆಯಾಸವಾಗದಂತೆ ಎಚ್ಚರ ವಹಿಸಿ. ಕೆಲಸದಲ್ಲಿ ಶ್ರಮಕ್ಕೆ ಫಲ ಸಿಗುತ್ತದೆ. ಕುಟುಂಬದಲ್ಲಿ ಬೆಂಬಲ ದೊರೆಯುತ್ತದೆ. ದೈವಾರಾಧನೆ, ಶ್ರೀ ದುರ್ಗಾದೇವಿಯ ನಾಮಜಪವನ್ನು ಮಾಡಿ. ಇವರ ಶುಭ ಸಂಖ್ಯೆ 5. ತುಲಾರಾಶಿಯವರು. ತುಲಾರಾಶಿ. ತುಲಾರಾಶಿಯವರು ಈ ವಾರ ವ್ಯಾಪಾರದಲ್ಲಿ ಲಾಭದಾಯಕ ವಾರವಿದೆ. ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯಿರಿ. ಖರ್ಚಿನ ಬಗ್ಗೆ ಗಮನವಿರಲಿ. ಸಂಬಂಧಗಳಲ್ಲಿ ಸಮತೋಲನೆ ಸಾಧಿಸುತ್ತೀರಾ. ದೈವಾರಾಧನೆ, ಶ್ರೀ ವೆಂಕಟೇಶ್ವರ ಆರಾಧನೆಯನ್ನು ಮಾಡಿ. ಇವರ ಶುಭ ಸಂಖ್ಯೆ 7. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಈ ವಾರ ಆತ್ಮವಿಶ್ಲೇಷಣೆಗೆ ಉತ್ತಮ ಕಾಲ. ದೂರದ ಪ್ರಯಾಣದ ಸಾಧ್ಯತೆ ಇದೆ. ಭೂಮಿ ಮತ್ತು ವಾಹನದ ಖರೀದಿಗೆ ಯೋಗವಿದೆ. ತಾಯಿಯ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಕೆಲಸದಲ್ಲಿ ಅಡಚಣೆ ಇದ್ದರೂ ನಂತರ ಯಶಸ್ಸು. ಧೈರ್ಯ ಮುಖ್ಯ. ದೈವಾರಾಧನೆ, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಿ. ಇವರ ಶುಭ ಸಂಖ್ಯೆ 3. ಧನುಸ್ಸು ರಾಶಿ. ಧನುಸ್ಸು ರಾಶಿಯವರು ಈ ವಾರ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ಸಹೋದರರಿಂದ ಬೆಂಬಲ ಸಿಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು. ಪ್ರಯಾಣ ಅಥವಾ ಹೊಸ ಕಲಿಕೆ ಸಾಧ್ಯ. ದೈವಾರಾಧನೆ, ವಿಷ್ಣುದೇವರ ಸ್ಮರಣೆ ಮಾಡಿ. ಇವರ ಶುಭ ಸಂಖ್ಯೆ 4. ಮಕರ ರಾಶಿ. ಮಕರ ರಾಶಿಯವರು ಈ ವಾರ ಹಣಕಾಸಿನ ವಿಚಾರದಲ್ಲಿ ಜಾಗೃತರಾಗಿರಿ. ಕೆಲಸದ ಒತ್ತಡ
ಹೆಚ್ಚರಲಿದೆ. ಹಿರಿಯರ ಸಲಹೆ ಪಡೆದು ಮುನ್ನಡೆಯಿರಿ. ಉದ್ಯೋಗದಲ್ಲಿ ಪ್ರಗತಿ. ದೈವಾರಾಧನೆ, ಶನಿದೇವರ ಆರಾಧನೆಯನ್ನು ಮಾಡಿ. ಇವರ ಶುಭ ಸಂಖ್ಯೆ 8. ಕುಂಭರಾಶಿ. ಕುಂಭರಾಶಿಯವರು ಈ ವಾರ ದೀರ್ಘಕಾಲದ ಸಮಸ್ಯೆಗಳು ಬಗೆಹರಿಯಲಿದೆ. ಮನಸ್ಸಿಗೆ ಶಾಂತಿ ದೊರೆಯಲಿದೆ. ಸ್ನೇಹಿತರ ಭೇಟಿಯಾಗುವ ಸಾಧ್ಯತೆ ಇದೆ. ಹೊಸ ಯೋಚನೆಗಳು ಫಲ ಕೊಡುತ್ತವೆ. ದೈವಾರಾಧನೆ, ಶಿವ ಧ್ಯಾನವನ್ನು ಮಾಡಿ. ಇವರ ಶುಭ ಸಂಖ್ಯೆ 8. ಮೀನರಾಶಿ. ಮೀನರಾಶಿಯವರು ಈ ವಾರ ಆದಾಯಕ್ಕಿಂತ ಖರ್ಚು ಹೆಚ್ಚಾಗಬಹುದು. ಕೆಲಸದಲ್ಲಿ ದೂರ ಊರಿಗೆ ವರ್ಗಾವಣೆ ಆಗುವ ಸಂಭವವಿದೆ. ದೇವತಾ ಆರಾಧನೆಯಿಂದ ಶುಭವಾಗುತ್ತದೆ. ಭಾವನಾತ್ಮಕ ವಿಷಯಗಳಲ್ಲಿ ಎಚ್ಚರಿಕೆ. ದೈವಾರಾಧನೆ, ಶ್ರೀ ದತ್ತಾತ್ರೇಯರ ಆರಾಧನೆಯನ್ನು ಮಾಡಿ. ಇವರ ಶುಭ ಸಂಖ್ಯೆ 3. ಶಿವಂಭೂಯಾತ್. ತಂತ್ರ ಜ್ಯೋತಿಷ್ಯ. ತಂತ್ರ ಜ್ಯೋತಿಷ ಕಾರ್ಯಕ್ರಮಕ್ಕೆ ಸ್ವಾಗತ. ಉದ್ಯಮಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಉದ್ಯಮ ಅಂದರೆ ಹೋಟೆಲ್ ಉದ್ಯಮ. ನಿಮ್ಮ ಹೋಟೆಲ್ನಲ್ಲಿ ವ್ಯಾಪಾರವಾಗುತ್ತಿಲ್ಲವೇ? ಹಾಗಾದರೆ ಈ ಥರವನ್ನು ಮಾಡಿ, ನಿಮಗೆ ಖಂಡಿತವಾಗಿ ವ್ಯಾಪಾರ ಆಗುತ್ತದೆ. ಅದುವೇ ತಂತ್ರ ಜ್ಯೋತಿಷ್ಯ. ಈಶಾನ್ಯದಲ್ಲಿ ಬೂದಗುಂಬಳಕಾಯಿ, 3 ಮೆಣಸಿನಕಾಯಿ, 1 ನಿಂಬೆಹಣ್ಣನ್ನು ಕಟ್ಟಿ, ಹಾಗೆ ವಾಯುವ್ಯದಲ್ಲಿ ಧ್ವಜಾಕಾರದಲ್ಲಿ ಆರೆಂಜ್ ಕಲರ್ನಲ್ಲಿ ಅದರಲ್ಲಿ ಹಸಿರು ಬಣ್ಣದಿಂದ ಶಾಪ್ ಅಥವಾ ಹೋಟೆಲ್ ಹೆಸರನ್ನು ಬರೆದು ಫೋಟೋ ಫ್ರೇಮ್ ಹಾಕುವುದು ಮಾಡುವುದರಿಂದ ನಿಮಗೆ ಒಳ್ಳೆಯದಾಗುತ್ತದೆ. ಹಾಗೆ ನೈಋತ್ಯದಲ್ಲಿ ಸಮುದ್ರದ ಉಪ್ಪು 100 ಗ್ರಾಂ, ಇದ್ದಿಲು 100 ಗ್ರಾಂ ಇಟ್ಟು 15 ದಿನಕ್ಕೊಮ್ಮೆ ಬದಲಾವಣೆ ಮಾಡಿ. ಹಾಗೆ ಆಗ್ನೇಯದಲ್ಲಿ ಕೆಂಪು ಲೈಟ್ 24 ಗಂಟೆಗಳ ಕಾಲ 24x7 ಇರುವಂತೆ ನೋಡಿಕೊಳ್ಳಿ. ಪ್ರತಿನಿತ್ಯ ನೀರಿಗೆ ಕಲ್ಲುಪ್ಪನ್ನು ಹಾಕಿ ನೆಲವನ್ನು ಸಾರಿಸಿರಿ. ಹೀಗೆ ಮಾಡುವುದರಿಂದ ನಿಮ್ಮ ಹೋಟೆಲ್ ಉದ್ಯಮ ತುಂಬ ಮುಂದುವರಿಯುತ್ತದೆ. ಶುಭಂ ಭೂಯಾತ್. ಸವಾಲ್ ಟಿವಿ ವೀಕ್ಷಕರಿಗೆ ಧನ್ಯವಾದಗಳು.